ಇನ್ನು ಮಹಾರಾಷ್ಟ್ರದಲ್ಲಿ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಪೌರಾದೇವಿಯ ಬಗ್ಗೆ ಅಂದ್ರೆ ಅಲ್ಲಿ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ 18ಗೆ ಜಾಧವ್ ಅವರ ಸಹೋದರ ರಾಮಚಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬಂಜಾರ ಧರ್ಮಗುರುವನ್ನ ಭೇಟಿ ಮಾಡಿದ್ದಾರಂತೆ ಉಮೇಶ್ ಜಾಧವ್ ಅವರು. ಇಲ್ಲಿ ಪ್ರಮುಖವಾಗಿ ಉಮೇಶ್ ಜಾಧವ್ ಬಿಜೆಪಿ ಸೇರಿದ್ರೆ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಅವರ ಜೊತೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಧರ್ಮಗುರು ಸೂಚನೆಯಂತೆ ಜಾಧವ್ ಅವರ ಮುಂದಿನ ನಡೆ ಇರೋದ್ರ ಬಗ್ಗೆ ಅವರ ಸಹೋದರ ಮಾತನಾಡಿರುವಂತದ್ದು ಇಲ್ಲಿ ಇದರಲ್ಲಿ ಗೊತ್ತಾಗಿದೆ. ಅಂದ್ರೆ ಉಮೇಶ್ ಜಾಧವ್ ಅವರಿಗೆ ಅಸಮಾಧಾನ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಅಲ್ಲಿ ಒಂದ್ ಕಡೆ ಧರ್ಮಗುರುಗಳು ಮತ್ತೊಂದ್ ಕಡೆ ಬೆಂಬಲಿಗರ ಒಪ್ಪಿಗೆಯನ್ನ ಪಡ್ಕೊಂಡು ಅವರು ಬಿಜೆಪಿಗೆ ಕಾಲಿಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಸರ್ಕಾರದ ಬಗ್ಗೆ ಉಮೇಶ್ ಜಾಧವ್ ಸಿಟ್ಟಾಗಿರೋದು ನಿಜ. ಬೆಂಬಲಿಗರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ನ್ಯೂಸ್ 18ಗೆ ಜಾಧವ್ ಅವರ ಸಹೋದರ ರಾಮಚಂದ್ರ ಜಾಧವ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಸರ್ ನಾಪತ್ತೆ ಆಗಿಲ್ಲ. ಅವ್ರದ್ದೇನಾಗಿದೆ ಫೋನು ಅವಸರದಲ್ಲಿ, ಯಾಕಂದರೆ ನಾವು ಇದ್ದಾಗ ಫೋನ್ ನಮ್ಮ ಹತ್ರನೇ ಬಿಟ್ಟಿದ್ದಾರೆ. ಅವ್ರ ಹತ್ರ ಬೇರೆ ಇದು ಸಿಮ್ ಫೋನ್ ಇದೆ, ಅದು ಕನೆಕ್ಟ್ ಆಗ್ತಾ ಇಲ್ಲ. ಅದು ಅವರು ದೇವರು ನಮ್ಮ ಗುರುಗಳ ಹತ್ರ ಹೋಗಿದ್ದಾರೆ ಇಲ್ಲಿ ಮಹಾರಾಷ್ಟ್ರಕ್ಕೆ. ಬಿಜೆಪಿ ಹೋಗೋದು ಏನಿಲ್ಲ ಸರ್, ಇನ್ನೂ ನಿರ್ಧಾರ ಇಲ್ಲ. ಬಂದ್ಮೇಲೆ ವಿಚಾರ ಮಾಡೋದು ಇದಿರ್ತದೆ. ಜನರು ಒಂದು ಎಕ್ಸ್ಪೆಕ್ಟೇಷನ್, ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸೆಕೆಂಡ್ ಟೈಮು ಹೆಚ್ಚಿನ ಮತಗಳನ್ನು ಹಾಕಿ ಗೆದ್ದಿಸಿದ್ದಾರೆ. ಅದ್ರ ತಕ್ಕ ಕೆಲಸಗಳಾಗ್ತಾ ಇಲ್ಲ. 7 ತಿಂಗಳಾಯಿತು. ಯಾವುದೇ ಒಂದು ಕಚೇರಿಯಲ್ಲಿ ಎಲ್ಲಿ ಹೋದ್ರೂ ಕೂಡ ಯಾವುದೇ ಒಂದು ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಯಾವ್ದು ಕೆಲಸಗಳು ಆಗ್ತಾ ಇಲ್ಲ. ಇವೆಲ್ಲ ಇದರಲ್ಲಿಂದ ಒಂದು ಸ್ವಲ್ಪ ಬೇಜಾರದಿಂದ ಇದು ನೋವಾಗ್ತಾ ಇದೆ ಅಷ್ಟೇ, ಮತ್ತೇನಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ಸೇನೋ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಿದ್ದಾರೆ, ನೋಡೋಣ. ನೀವು ಸಂಪರ್ಕ ಮಾಡೋದು ಮುಂದೆ ಇದ್ರು ಹಿಂದೆ ಇದ್ರು ಏನ ದೆಹಲಿ ಮುಂಬೈನಲ್ಲಿ ಅತೃಪ್ತ ಶಾಸಕರ ವಾಸ್ತವ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾತನಾಡಲು ಸಮಯವಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೂಕ್ತ ಸಮಯದಲ್ಲಿ ಮಾತನಾಡ್ತೇನೆ ಅಂತ ಜಲಸಂಪನ್ಮೂಲ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದೆಹಲಿ ಮುಂಬೈನಲ್ಲಿ ಅತೃಪ್ತ ಶಾಸಕರು ವಾಸ್ತವ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟ್ರಬಲ್ ಶೂಟರ್ ಅಂತಾನೆ ಕರೆಸಿಕೊಳ್ಳುವಂತ ಡಿ ಕೆ ಶಿವಕುಮಾರ್ ಅವರು ಈಗ ನಾನು ಏನನ್ನೂ ಕೂಡ ಮಾತನಾಡೋದಿಲ್ಲ, ಸೂಕ್ತ ಸಮಯ ಬರುತ್ತೆ ಅವಾಗ ಮಾತಾಡ್ತೀನಿ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ಕೂಡ ಆಗಿದೆ. ಯಾವಾಗ ಏನ್ ಮಾಡ್ಬೇಕು ಅಂತ ನಮಗೂ ಕೂಡ ಗೊತ್ತಿದೆ, ರಾಜಕೀಯ ಹೇಗ್ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಖಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬಿಜೆಪಿ ನಾಯಕರಿಗೆ ಈ ರೀತಿಯಾಗಿ ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಜಲಸಂಪನ್ಮೂಲ ಸಚಿವರು ಯಾವಾಗ ಏನ್ ಮಾಡಬೇಕು ಅಂತ ಅವ್ರಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಗೊತ್ತಿದೆ. ರಾಜಕೀಯವನ್ನ ಹೇಗ್ ಮಾಡಬೇಕು ಅನ್ನೋದನ್ನ ತುಂಬಾ ಕಲ್ತಿದ್ದೀವಿ ಅನ್ನೋದನ್ನ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ದೆಹಲಿ ಮುಂಬೈನಲ್ಲಿ ಅತೃಪ್ತ ಶಾಸಕರ ವಾಸ್ತವ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ಐ ವಿಲ್ ಟೆಲ್ ಯು ಅಟ್ ದಿ ಅಪ್ರೋಪ್ರಿಯೇಟ್ ಟೈಮ್. ಈಗ ಟೈಮ್ ಅಲ್ಲ, ನಾವು ಸ್ವಲ್ಪ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ಅಷ್ಟೇ. ಪಾಲಿಟಿಕ್ಸ್ ಮಾಡ್ತಾ ಸ್ಟೇಟ್ಮೆಂಟ್ ಬರ್ತಾ ಇದೆ ಸರ್ ನೋಡಿ. ಎಲ್ಲ ಐ ವಿಲ್ ಟೆಲ್ ಯು ಅಟ್ ದಿ ಅಪ್ರೋಪ್ರಿಯೇಟ್ ಟೈಮ್. ಈಗ ಟೈಮ್ ಅಲ್ಲ, ನಾವು ಸ್ವಲ್ಪ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ಅಷ್ಟೇ. ಪಾಲಿಟಿಕ್ಸ್ ಮಾಡ್ತಾ ಸ್ಟೇಟ್ಮೆಂಟ್ ಬರ್ತಾ ಇದೆ ಸರ್ ನೋಡಿ. ಎಲ್ಲ ಐ ವಿಲ್ ಟೆಲ್ ಯು ಅಟ್ ದಿ ಅಪ್ರೋಪ್ರಿಯೇಟ್ ಟೈಮ್. ಈಗ ಟೈಮ್ ಅಲ್ಲ, ನಾವು ಸ್ವಲ್ಪ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ಅಷ್ಟೇ. ಪಾಲಿಟಿಕ್ಸ್ ಮಾಡ್ತಾ ಸ್ಟೇಟ್ಮೆಂಟ್ ಬರ್ತಾ ಇದೆ ಸರ್ ನೋಡಿ. ಎಲ್ಲ ಐ ವಿಲ್ ಟೆಲ್ ಯು ಅಟ್ ದಿ ಅಪ್ರೋಪ್ರಿಯೇಟ್ ಟೈಮ್. ಈಗ ಟೈಮ್ ಅಲ್ಲ, ನಾವು ಸ್ವಲ್ಪ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ಅಷ್ಟೇ. ಪಾಲಿಟಿಕ್ಸ್ ಮಾಡ್ತಾ ಸೆದೋ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಮತ್ತು ಒಂದ್ ಕಡೆ ಆಪರೇಷನ್ ಕಮಲದ ಬಗ್ಗೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಅಂತ ನೋಡೋಣ. ನನ್ನ ಜೊತೆ ನಿರಂತರವಾದ ಸಂಪರ್ಕದಲ್ಲಿ ಆ 3 ಜನವೂ ಇದ್ದಾರೆ. ಬಿಜೆಪಿಯವರು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ವಿಷಯ ನನಗೆ ಗೊತ್ತಾಗಲ್ವೇ? ಯಾವ ಶಾಸಕರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರಿಗೆ ಎಷ್ಟು ದೊಡ್ಡದ ಉಡುಗೊರೆ ಕೊಡ್ತೀವಿ ಅಂತ ಹೇಳಿ ಪಾಪ ಅವರುಗಳ ಮೇಲೆ ಒತ್ತಡ ಹಾಕ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಎಲ್ಲ ಮಾಹಿತಿ ಇಟ್ಕೊಂಡಿದ್ದಾನೆ. ಆದ್ರೆ ಅದರಲ್ಲಿ ಏನು ಅನುಮಾನ ಇದೆಯಾ ನಿಮ್ಗೆ? ಇನ್ನೂ ಅವರ ಆಮಿಷಗಳಿಗೆ ಅವರು ತೋರಿಸ್ತಕ್ಕಂಥ ಹಲವಾರು ರೀತಿಯ ಆಸೆಗಳನ್ನ ಇವತ್ತು ನಂಬಿ
ಕಾಂಗ್ರೆಸ್ನಿಂದಾಗಲಿ JDS ಇಂದಲಾಗಲಿ ಶಾಸಕರುಗಳು ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇವತ್ತು ರಾಜ್ಯದಲ್ಲಿ. ಇನ್ನು ಯಾವ ಶಾಸಕರು ಎಲ್ಲೂ ಹೋಗಿಲ್ಲ, ಎಲ್ಲಾ ಶಾಸಕರು ಇಲ್ಲೇ ಇದ್ದಾರೆ, ನಡೀರಿ ಮಿಸ್ಟರ್ ಪರಮೇಶ್ವರ್ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದರು. MLA ಸ್ವಲ್ಪ ಜನ ಇಲ್ಲ ಅಂತಿದ್ದಾರೆ ಸರ್. ಮಿಸ್ಟರ್ ಪರಮೇಶ್ವರ್ ವಿಲ್ ಬ್ರೀಫ್ ದಿ media. On behalf of the party, Mr. Parameswar will brief. ಮತ್ತೊಂದ್ ಕಡೆ ಸರ್ಕಾರಕ್ಕೆ ಯಾವುದೇ ಧಕ್ಕೆ ಇಲ್ಲ ಅಂತ HD ರೇವಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಕುಮಾರಣ್ಣನ ಸರ್ಕಾರ 5 ವರ್ಷ ಪೂರೈಸುತ್ತೆ ಅಂತ ಹಾಸನದಲ್ಲಿ ಸಚಿವ HD ರೇವಣ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ, ಏನು ಇಲ್ಲ ರೇ. ಈಗ ತಡೆರೇ, ಏನು ಆಗಲ್ಲ, ತಲೆ ಕೆಡಿಸಿಬಿಡಿ. ನಾವೇ ಯಾವ ಸರ್ಕಾರ ಧಕ್ಕೆ ಏನು ಇದಿಲ್ಲ. 5 ವರ್ಷ ಈ ರಾಜ್ಯದಲ್ಲಿ ಸರ್ಕಾರ, ಕುಮಾರಣ್ಣ ಸರ್ಕಾರ ಇರುತ್ತೆ. ಇನ್ನೇನು ಹೇಳೋಣ? ನೀವು ಯಾವ ಟಿವಿ ನೋಡ್ಕೊಂಡ್ರು ಸುಮ್ಮನೆ ಅದೇನು ಪ್ರಯೋಜನ ಆಗಲ್ಲ. ಯಾವ ಟಿವಿ ಹೊಡೆದ್ರು ಅದೇನಾಗುತ್ತೆ ಅಂದ್ರೆ ಅದು ಪ್ರಯೋಜನ ಇಲ್ಲದ ವಿಷಯ. ಅದಕ್ಕೆ ಯಾಕೆ ತಲೆ ಕೆಡಿಸಿರ್ತೀರಿ? ನಾನೇ ಏನು ಈಗ ನೆನ್ನೆ ಏನಿಲ್ವಾ ಗಣೇಶ್ ಹುಕ್ಕೇರಿ ಏಪ್ರಿಲ್ ಫೂಲ್ ಅಂತ, ಅದಕ್ಕೆ ಜನವರಿಲೇ ಏಪ್ರಿಲ್ ಫೂಲ್ ಆಗ್ತಾ ಇದೆ. ಅದೇನು ತಲೆ ಕೆಡಿಸಬೇಕ? ಅವರಿಗೆ BJP ಮುಖಂಡರಿಗೆ ರಾಜ್ಯದ ಹಿತ ಕಾಪಾಡಂತ ಕೇಳಿ.